ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲೇ ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಯಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. ಈ ಕುರಿತಂತೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಈ ವಿದ್ಯಾರ್ಥಿಗಳು ಎಲ್ಲರ ಗಮನ ಸೆಳೆದಿದ್ದಾರೆ. ಅಂದಹಾಗೆ ಈ ಹುಡುಗರು ಸ್ಕೇಟಿಂಗ್ ಮಾಡ್ತಿರೋದು ತಮ್ಮ ಹವ್ಯಾಸಕ್ಕೋ ಅಥವಾ ಆಟೋಟದ ಖುಷಿಗೋ ಅಲ್ಲ, ಜನಜಾಗೃತಿಗೆ, ಅದರಲ್ಲೂ ರಸ್ತೆ ಜಾಗೃತಿಗೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಕಾಶಿನಾಥ್ ಎಂಬ ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಮಕ್ಕಳಿಬ್ಬರು ಕೂಡ ತಾಲೂಕಿನ ಲೋಯಾಲಾ ವಿದ್ಯಾಲಯದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ತಮಗಿರುವ ಬಿಡುವಿನ ವೇಳೆಯಲ್ಲಿ ಇವರು ಸ್ಕೇಟಿಂಗ್ ಮೂಲಕ ಜಾಗೃತಿ ಕಾರ್ಯಕ್ರಮ ಮಾಡ್ತಾರೆ. Please cross the road on zebra crossing. Please obey the traffic rules. Do not break the traffic rules. Please use seat belt while driving a car. Please use a helmet while riding a bike. Please walk on the footpath. ಇವರ ಹೆಸರು ಪ್ರೀತಮ್ ಕುಮಾರ್. ಈತ 8ನೇ ತರಗತಿ ಓದ್ತಿದ್ದಾನೆ. ಮತ್ತೊಬ್ಬ ಪ್ರತೀಕ್, ಈತ 3ನೇ ತರಗತಿ ಓದ್ತಿದ್ದಾನೆ. ಇಬ್ಬರು ಸ್ಕೇಟಿಂಗ್ನಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಾಗಿ ಭಾಗವಹಿಸಿ ಖ್ಯಾತಿ ಪಡೆದಿದ್ದಾರೆ. ಈ ವರ್ಷವೂ ವಿದ್ಯಾರ್ಥಿಗಳು ರಸ್ತೆ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡಿದ್ದಾರೆ. ಬಟ್ಟೆ ಮೇಲೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪ್ರಿಂಟ್ ಹಾಕಿಸಿಕೊಂಡಿದ್ದಾರೆ. ರಸ್ತೆ ವಾಹನ ಸುರಕ್ಷತಾ ಪರಿಕರಗಳ ಬಗ್ಗೆ ಮಾಹಿತಿಯನ್ನ ತಮ್ಮ ಡ್ರೆಸ್ ಮೇಲೆಯೇ ಅಚ್ಚು ಮಾಡಿಸಿಕೊಂಡಿದ್ದಾರೆ. ಈ ಬಟ್ಟೆಗಳನ್ನು ಧರಿಸಿ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಕಂಬಾರುಗಟ್ಟಿಯವರೆಗೆ ಸ್ಕೇಟಿಂಗ್ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ತಮ್ಮ ತಂದೆ ಪ್ರತಿದಿನ ಬಂದು ಹೆಲ್ಮೆಟ್, ಸೀಟ್ ಬೆಲ್ಟ್ ಇತ್ಯಾದಿಗಳಿಲ್ಲದೆ ಸಂಭವಿಸುವ ಅಪಘಾತಗಳ ಬಗ್ಗೆ ಹೇಳ್ತಿದ್ರು. ಈ ಸಮಯದಲ್ಲಿ ಜನರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂಬ ಯೋಚನೆ ಬಂತು. ಆದ್ದರಿಂದ ಸ್ಕೇಟಿಂಗ್ ಮಾಡುವ ಮೂಲಕ ಜನರ ಗಮನ ಸೆಳೆದು ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ನಾನು ಇವತ್ತು ರೋಡ್ ಸೇಫ್ಟಿ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇನೆ. 2 ವೀಲರ್ನಲ್ಲಿ ಹೋಗುವವರು ಕಂಪಲ್ಸರಿ ಹೆಲ್ಮೆಟ್ ಧರಿಸಬೇಕು. 4 ವೀಲರ್ನಲ್ಲಿ ಹೋಗುವವರು ಸೀಟ್ ಬೆಲ್ಟ್ ಅನ್ನು ಧರಿಸಿ ಗಾಡಿ ಓಡಿಸಬೇಕು. ವಾಹನದಲ್ಲಿ ಧರಿಸುವಾಗ ಧೂಮಪಾನ ಮದ್ಯಪಾನ ಮಾಡಲಿಕ್ಕೆ ಹೋಗಬೇಡಿ ಹಾಗೂ ಮೊಬೈಲ್ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅತಿ ವೇಗ ಬೇಡ. ಇನ್ನು ತಮ್ಮ ಮಕ್ಕಳು ಸಮಾಜದ ಬಗ್ಗೆ ಹೊಂದಿರುವ ಪ್ರೀತಿಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಮಕ್ಕಳ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದಾರೆ. ನಮ್ಮನೆಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ 20 ವರ್ಷಗಳಾದವು. ನಮ್ಮನೆಯವರು ದಿನಾಲು ನೋಡ್ತಕ್ಕಂತಹ ರಸ್ತೆ ಅಪಘಾತಗಳನ್ನು ಹಾಗೂ ಟಿವಿಯಲ್ಲಿ ನೋಡ್ತಕ್ಕಂಥ ಆಕ್ಸಿಡೆಂಟ್ಗಳನ್ನು ನಾವೆಲ್ಲ ನೋಡ್ತಾ ಇದ್ವಿ. ಅದನ್ನ ಮನೆಯಲ್ಲಿ ಬಂದು ಚರ್ಚೆ ಮಾಡ್ತಾ ಇದ್ವಿ. ಹೇಗೆಲ್ಲ ಹೆಲ್ಮೆಟ್ ಯೂಸ್ ಮಾಡೋಂಗಿಲ್ಲ, ಮೊಬೈಲ್ ಯೂಸ್ ಮಾಡ್ತಾರೆ, ಹೀಗೆಲ್ಲ ಮಾತಾಡ್ತಾ ಇದ್ವಿ. ನಾವು ಯಾಕೆ ನಮ್ಮ ಮಕ್ಕಳ ಕಡೆಯಿಂದ ಒಂದು ರಸ್ತೆ ಸುರಕ್ಷತಾ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಬಂದ್ವಿ. ಹಾಗೆ ನನ್ನ ಮಗ ಸ್ಕೇಟಿಂಗ್ ಮಾಡ್ತಾ ಇದ್ದ, ಅದನ್ನು ಒಂದು ಯೂಸ್ ಮಾಡ್ಕೊಂಡು ನಾವೇನಾರ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಈ ರಸ್ತೆ ಸುರಕ್ಷತಾ ಅಭಿಯಾನದ ಬಗ್ಗೆ ನನ್ನ ಮಕ್ಕಳಿಂದ ಇವರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಇಬ್ಬರು ಪ್ರತೀಕ್ ಮತ್ತು ಪ್ರೀತಮ್ ಇವರಿಂದ ರಸ್ತೆ ಸುರಕ್ಷತಾ ಅಭಿಯಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ.